ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾನ್. ಗಂಗಿ, ಏ ಗಂಗಿ, ಲೇ ಗಂಗಿ, ಈಕಿನ ಅವನ ಇಷ್ಟು ಕರಿ ಅದ್ದೀನಿ ಹೊಳ್ ನೋಡ್ದ ಅದೇನು ಚಿಂತೆ ಮಾಡತ್ತಾಳ, ಏನು ಹುಡುಗಿ ಮಲಗಿಸ್ಕೊಂತ ತಾನು ಅಲ್ಲೇ ಕುಂತಲ್ಲಿ ನಿದ್ದೆ ಮಾಡತ್ತಾಳೋ. ಲೇ ಗಂಗಿ, ಏನ್ರಿ? ಅದೇನಂತ ತಲೆ ಹೋಗುವಂತ ಚಿಂತೆ ಮಾಡತ್ತಿ. ನಾ ಇಷ್ಟು ಕರಿ ಅತ್ತನ ಒಂಚೂರು ಹೂ ಅನ್ನವಲ್ಲ ಏನು ಅನ್ನವಲ್ಲ, ಯಾಕೇನಾಯ್ತು? ಈಗ ಬಂದ್ರಿ, ಕುಂದ್ರಿ. ಹೊಲ್ದಾಗಿಂದ ಪಾಪ ಹೆಸರು ಬಂದಿರಿ, ನೀರು ತರ್ತಾನೆ ರೀ. ನೀರ್ಗೀರು ಏನು ಬೇಡ. ನೋಡಿ ನಾ ಮನ್ಯಾಗ ಯಾರೂ ಇಲ್ಲ, ಸಂಗೀತವೂ ಇಲ್ಲ, ಯಾರೂ ಇಲ್ಲ. ಎಲ್ಲಿ ಹೋಗಿದಾನು? ಗುಂಡ್ಯ ಇಲ್ಲ, ಅಮ್ಮ ನೋಡ್ರಿ ಇಲ್ಲೇ ಮಕ್ಕೊಂಡಾಳ. ಮತ್ತೆ ಎಲ್ಲಿ ಹೋಗ್ಯಾಳ ಸಂಗೀತವನ್ ತಂಗಿದು? ನೀರು ಕುಡ್ದು ಈಗ ಬಂದು ನೋಡಿ ಡರಿಗೆ ಬರತ್ತಾವ. ಹಾಯ್ ನನ್ನ ಪ್ರೀತಿಯ ವ್ಯೂವರ್ಸ್ಗೂ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಹಾಯ್, ನಮಸ್ಕಾರ. ಎಲ್ಲರಿಗೂ ಗುಡ್ ಈವ್ನಿಂಗ್. ಸಾರಿ, ಹೇಳಿದ್ನಲ್ಲ ನಿನ್ನೆ ಹುಷಾರಿಲ್ದವ್ರನ್ನ ನೋಡಕ್ಕೆ ಹೋಗಿದ್ದೆ, ಅದಕ್ಕೆ ಇವತ್ತು ಬರೋದು ಲೇಟ್ ಆಯಿತು. ಬಸ್ಸಿಗೆ ಹೋಗಿ ಬಸ್ಸಿಗೆ ಬರೋದಂದ್ರೆ ಲೇಟ್ ಅಲ್ವಾ, ಅದಕ್ಕೆ 2 ದಿನ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ. ನಾಳೆಯಿಂದ ಬೆಳಗ್ಗೆನೇ ಹಾಕ್ತೀನಿ ವಿಡಿಯೋನ. ಸ್ವಲ್ಪ ಜನ ವಿಶ್ ಮಾಡಿ ಅಂತ ಹೇಳಿದರು, ಹಾಯ್ ಹೇಳಿ ಅಂತ ಹೇಳಿದರು. ಭಾಳ ಜನ ಏನಿಲ್ಲ, ಹಂಗೆ ಭಾಳ ಜನ ಇರೋ ಹಂಗೆ ನಾನು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೇನಿಲ್ಲ, ಒಂದು 3 ಜನ ಅದಾರಷ್ಟೇ. ಅವ್ರಿಗೋಸ್ಕರ ನನ್ನ ಪ್ರೀತಿ ಕಮೆಂಟ್ ಮಾಡಿರ್ತಾರೆ ವ್ಯೂವರ್ಸು, ಅವ್ರಿಗೋಸ್ಕರ ನಾನು ವಿಶ್ ಮಾಡಲೇಬೇಕು. ಮೊದಲು ನನ್ನ ಚಾನಲ್ ಬಗ್ಗೆ ಹೇಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಮೊದಲನೇ ಎಪಿಸೋಡ್ದಿಂದ ನೋಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬೆಲ್ ಇರ್ತೈತ್ರಿ, ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಫೋನ್ಗೆ ಬರ್ತೈತ್ರಿ, ಪಟ್ ಅಂತ ನೀವು ನೋಡ್ಬೋದ್ರಿ. ಅದಕ್ಕೆ ಪ್ಲೀಸ್ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗ ಬೆಲ್ ಐತಲ್ರಿ, ಅದನ್ನು ಬೆಲ್ ಒತ್ತಿರಿ. ಒತ್ತಿರಂದ್ರೆ ನಿಮಗೆ ನಾ ಬಿಡೋ ವಿಡಿಯೋ ಫಸ್ಟ್ ಅಂತ ನಿಮ್ಗೆ ಬಂದ್ಬಿಡ್ತೈತ್ರಿ. ಮತ್ತು ನನಗೆ ಈಗ ಯಾರು ಹಾಯ್ ಅಂತ ಕಮೆಂಟ್ ಮಾಡಿದ್ರಲ್ರಿ, ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಎಲ್ಲ ಹಂಚ್ಕೊಡ್ರಿ. ಆದಷ್ಟು ನೀವು ನನಗೆ ಇಂಗ್ಲೀಷ್ ಟೈಪಿಂಗ್ ಮಾಡ್ತಿರಲ್ರಿ, ಅದರೊಳಗೆ ಕನ್ನಡ ಟೈಪಿಂಗ್ ಮಾಡಿರಿ. ನನಗೆ ಅಷ್ಟೊಂದು ನೀವು ಇಂಗ್ಲೀಷ್ ಒಳಗೆ ಮಾಡಿದ್ರೆ ನಂಗೆ ಓದಕ್ಕೆ ಬರಲ್ರಿ. ಇಂಗ್ಲೀಷ್ ಒಳಗೆ ನೀವು ಕನ್ನಡ ಟೈಪಿಂಗ್ ಮಾಡ್ತಿರಲ್ಲ, ಅದು ನಂಗೆ ಬರ್ತೈತ್ರಿ. ನಾನು ಇಂಗ್ಲೀಷ್ ಒಳಗೆ ಮಾಡ್ತೀನಿ. ಅದರ ಒಳಗನ ನೀವು ಹಾಗೆ ಹವಾರು ಈ ಥರ ಇಂಗ್ಲೀಷ್ ಮಾಡಿದ್ರೆ ನನಗೆ ಗೊತ್ತಾಗಲ್ರಿ, ನಂಗೆ ಅಷ್ಟೊಂದು ಇಂಗ್ಲೀಷ್ ಬರಲ್ಲ. ಈಗ ನಾನು ಹಾಯ್ ಅಂತ ಹೇಳ್ತೀನಿ ನೋಡ್ರಿ. ಅಕ್ಷತ್ ಅವರು ನಂಗೆ ಕಮೆಂಟ್ ಮಾಡಿದ್ರು. ಅಕ್ಷತ್ ಅವರೇ ಹಾಯ್ ಅವರೇ, ಮತ್ತು ಇನ್ನೊಬ್ಬರಿಗೆ ಅಮಿತ್ ಅಂತ ಅವ್ರಿಗೆ ಹಾಯ್ ಹೇಳಂತ ಹೇಳಿದರು. ಸೊ ಅಮಿತ್ ಅವರೇ, ನಿಮಗೂ ಕೂಡ ಹಾಯ್. ಹಾಗೆ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಹಾಯ್. ಹಾಗೆ ಶೈಲಜಾ ಎಳ್ಳೂರು ಅಂತ ಅವರು ನಂಗೆ ಹಾಯ್ ಹೇಳು ಅಂತ ಹೇಳಿದರು. ಸೊ ಶೈಲಜಾ ಎಳ್ಳೂರು ಅವರೇ, ನಿಮಗೂ ಹಾಯ್, ನಿಮ್ಮ ಕುಟುಂಬದವ್ರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪ್ರೇಮ ತುಮಕೂರು ಅಂತೆ, ಅವರು ನಮ್ಮ ಮಗಳಿಗೆ ವಿಶ್ ಮಾಡಿ ಬರ್ತ್ಡೇ ಇದೆ ಅಂತ ಅಂದಿದ್ರು ಪಾಪ. ನಾನು ನಿನ್ನೆ ವಿಡಿಯೋ ಆದಮೇಲೆ ಅವರು ನಂಗೆ ಕಾಮೆಂಟ್ ಹಾಕಿದ್ರಲ್ಲ, ಅದಕ್ಕೆ ನಾನು ನಾಳೆ ಹಾಕ್ತೀನಿ ಅಂತ ಅವ್ರು ಕಾಮೆಂಟ್ ಮಾಡಿದ್ದೆ. ಅದಕ್ಕೆ ಈಗ ಅವರು ಪಾಪ ಮಗಳ ಹೆಸರೇ ಕೊಟ್ಟಿಲ್ಲ, ಅವ್ರು ಮರ್ತಿದ್ದಾರೆ ಏನೋ. ಪ್ರೇಮ ಅವರೇ, ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರ ಊರು ತುಮಕೂರಂತೆ. ನನಗಂತೂ ಬಹಳ ಖುಷಿ ಆಯಿತು, ತುಮಕೂರಿಂದ ನೋಡ್ತಾ ಇರೋದಕ್ಕೆ ಬಹಳ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ನ ಹೃದಯಪೂರ್ವಕವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನ್ನ ವಿಡಿಯೋ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ 3 ವರ್ಷ ಆಗಕ್ಕೆ ಬಂತು. ಇಷ್ಟು ವ್ಯೂಸ್ ನನಗೆ ಯಾವತ್ತೂ ಬಂದಿರಲಿಲ್ಲ. ಈಗ ವ್ಯೂಸ್ ಬರ್ತಾ ಇದೆ, ಕಮೆಂಟ್ ಬರ್ತಾ ಇದೆ. ಇನ್ನೂ ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ, ಕಮೆಂಟ್ ಬರಲಿ. ಇನ್ನೊಂದು ಏನು ಖುಷಿ ಅಂದ್ರೆ, ಇವತ್ತಿಗೆ ನಂದು 2000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಸೊ ಅವ್ರಿಗೆಲ್ಲನೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ರೀ. ಬರ್ರಿ, ನಿಮ್ಗೆ ಇಷ್ಟೊಂದು ತಲೆ ಕೊಡ್ದಿದ್ದಕ್ಕೆ ಸಾರಿ ರೀ, ತಪ್ಪಾಯಿತು. ವಿಡಿಯೋ ನೋಡಿ ಬರ್ರಿ. ಹೇಳು, ಯಾಕೆ ಸಪ್ಪಗ ಕುಂತಿದ್ದಿ? ಏನಾಯ್ತು? ಈಗ ನಾ ಕರೆದುಕೊಳ್ಳಿ ಎಚ್ಚರದಂಗೆ ಮಾಡ್ತಿ, ಏನಾಯ್ತು ಹೇಳು ಮೊದಲು. ಏನು ಹೇಳ್ರಿ, ಅಲ್ಲ ಅವ್ರ ತಂಗಿ ಚಹಾ ಕುಡಿಯೋಕಾರಲ್ಲ, ಸಂಗೀತ ಒಂದು ತಂಗಿ. ನಾ ಏನನಿ ಚಹಾ ಬೇಡವ ನಂಗೀಗ, ನಿಮ್ಮ ಮಾವು ಬರೋ ಹೊತ್ತಾಗೈತಿ, ನಾ ಆಮೇಲೆ ಕುಡಿತೇನೆ. ಈ ಹುಡುಗಿನೂ ಕರೆದ್ಲ, ಆ ಹುಡುಗನೂ ಕರೆದ್ಲ. ಅದೇನು ಹಾರ್ಲಿಕ್ಸನು ಪಾರ್ಲಿಕ್ಸು ಮಾಡಿ ಇಟ್ಟಿದ್ರಂತ, ಕುಡಿಯಾಕ ಕರೆದಾರ. ಆ ಹುಡುಗಿ ಎತ್ಕೊಂಡೈತಿ, ಎತ್ಕೋಬೇಕಲ್ಲ ಆಕೆ, ಎತ್ಕೊಲಿಲ್ಲ ಆಕೆ ಎತ್ಕೋದಾಗ ಅಂದ್ರೆ ಅದು ದಡ 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 ಓಡಾಕ್ ಹೋಗೈತಿ. ನನ್ನಂತೇಳಿ ಬಂತು ಓಡಿ. ನಾವು ಓಡಬೇಡ ಗುಂಡ್ಯಾ ಬೀಳ್ತೀವಿ, ಓಡಬೇಡ ಅನ್ನತೇನಿ. ಕೇಳ್ಬೇಕಲ್ಲ ನನ್ನ ಮಾತು, ಮೊದ್ಲ ಓಡ ಗುಂಡ್ಯಾ. ಆ ಓಡ್ಕೊಂತ ಹೋಗಿ ಕಲ್ ಮೇಲೆ ರಪ್ ಅಂತ ಬಿತ್ತು. ಒಮ್ಗಿಲಿ ಗಲ್ಲ ಹನಿ ಎಲ್ಲ ಕೆಂಪು ರಗತದ ಗತೆ ಕಣ್ಣಿಗತೆ ಆಗ್ಬಿಡ್ತು. ನನಗರ ನೋಡಿ ತಲೆನ ಇದಾದಂಗ ಆತಪ್ಪ. ಏನಾಯ್ತು ಹುಡುಗಗ? ಆ ಪತಿ ಬಿತ್ತು ದೊಡ್ಡಂತೆ.
ಅವ್ರವ್ವ ಅಲ್ಲಿಂದ ಬಂದೋಕೆ ಚಾಲೂನಲ್ಲ ತಗೋ ಹೋಗೋ ಬಡ್ಕೋ. ಅಯ್ಯೋ ನನ್ನ ಮಗನ ಹಿಂಗೆ ಮಾಡಿದೆ, ನನ್ನ ಮಗಗೆ ಸೇರೋದಿಲ್ಲ ನೀ, ನನ್ನ ಮಗನ ನಿಟ್ ನೀರ್ನ್ಯಾಗ ಕುಡಿತೀನಿ ಹಂಗೆ ಹಿಂಗೆ. ಒಂದು ಅನ್ಲಿಲ್ಲ ಒಂದು ಬಿಡಲಿಲ್ಲ. ಮಗಳ ಮಕ್ಕಳು ಅಷ್ಟೇ ಬೇಕು ನಿನಗೆ, ಆ ಮೊಮ್ಮಕ್ಕಳು ಅಷ್ಟೇ ಬೇಕು, ಮಗನ ಮಕ್ಕಳು ಬ್ಯಾಡ ನಿನಗೆ. ಅಯ್ಯೇ ಇಷ್ಟು ಬೈಲು ಅಷ್ಟು ಬೈಲು ನನ್ನ. ಅಷ್ಟು ನಮ್ಮ ಯಾರು ಶಾಪ ಹಾಕಿ ಹುಡುಗನ ದವಾಖಾನೆ ಕರ್ಕೊಂಡ್ಲ. ಆ ಮೊದಲು ಆ ಹುಡುಗ ಏನಾಗೈತೆ ಅಂತ ನೋಡುವಾಳಕಿ. ಆ ಹುಡುಗಗೆ ಕರ್ಕೊಂಡು ಕುಂತು ಸ್ಟಾರ್ಟ್ ಮಾಡಿದ್ರು ಸೋಬಾನ. ಸೋ ನಿಂಗವರೆಗೂ ಹತ್ತುವರೆಗೂ ಬಿಡಲಿಲ್ಲ ಆಕೆ. ಅಷ್ಟೆಲ್ಲ ಬೈದ ಆ ಹುಡುಗನ ದವಾಖಾನೆ ಕರ್ಕೊಂಡು ಹೋದ್ಲು. ಅವ್ರ ತಂಗಿನೂ ಕುಣ್ಕೊಂತ ಕುಣ್ಕಾಲಿಗಿತ್ತಿಗಿತ್ತಿ ಹೋದ್ಲು. ನಾನು ಬರ್ತಾನವ ಅಂತಾನೆ. ನಾನು ಅಂತಂದ್ರೆ ನೀ ಏನು ಮಾಡಕ್ಕೆ ಬರ್ತೀಯಲ್ಲಿ ಮಾಡಿ ಇಟ್ಟಿದಿರಲ್ಲ ರಾಟಿ ಬ್ಯಾಡ ಅಂತಂದ್ಲು. ಮತ್ತು ನನಗಾರ ಏನು ನನ್ನ ಮೊಮ್ಮಕ್ಕಳ ಪ್ರೀತಿ ನನಗಲ್ಲನ. ಅಲ್ಲ ಈಗ ಹೋಗಿದಾರ ಈ ಹುಡುಗಿನ ಎಷ್ಟು ಚಲೋ ನೋಡ್ಕೋತಾನೆ. ನನ್ನ ಮಗನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅಲ್ಲನ್ರಿ. ಈಕೆ ಹಿಂಗೆ ಮಾಡೋ ಕಡ್ತಕ್ಕ ನಂಗೂ ಈಕೆ ಮ್ಯಾಲೆ ದ್ವೇಷ ಊಟಾತತ್ರಿ. ನಾನು ಸುಮ್ಮ ಇದ್ದಿದ್ದಂಗೆ ಭಾಳ ಮಾಡತ್ತಾರ ಹತ್ತಿಸಿ ಇನ್ನೆಲ್ಲರಿಗೂ ತಿರುಗಿ ನಿಲ್ತಾನೆ ನಾನು. ನೀನು ತಿರುಗಿ ನಿಲ್ಲಬೇಕಾ? ಇಲ್ಲಂದು ನೀನು ಅಂಜಿಸ್ಕೋತಾಳಾಕೆ. ಈಗ ಅದ್ರಾಗ ಬೇರೆ ಅವ್ರ ತಂಗಿ ಬಂದಾಳ. ಅಲ್ಲ ಆಕೆ ಏನು ಮಾಡ್ತಾಳ? ಬೆಳಗಿಂದ ನೀ ಜ್ವಾಳ ಹಸನ್ ಮಾಡಿದಿ, ಅಡ್ಗೆ ಮಾಡಿದಿ, ಹಾಂ, ನಿನ್ನ ಅರ್ಬಿ ನನ್ನ ಅರ್ಬಿ ನೀನೇ ಒಗಿತಿ. ತನ್ನೂ ಅಷ್ಟು ಅರ್ಬಿ ಒಕ್ಕತ್ತಾಳ, ಅನ್ನ ಸಾರ ಮಾಡ್ತಾಳೆ, ರೊಟ್ಟಿ ನೋಡ್ರಿ ನೀ ಮಾಡೋದು. ಮತ್ತು ಬೆಳಿಗ್ಗೆ ಎದ್ದು ನೀರು ಕಾಸೋದು ಉಪ್ಪಿಟ್ಟು ಮಾಡೋದು ನಿಂದ. ನಾವು ಹೊಲಕ್ಕೆ ಹೋಗುವಾಗ ನಿನಗೆ ಎದಕ್ಕೆ ಬೇಕಿದೆಯಲ್ಲ? ನೋಡು, ನಿನ್ನ ಪಾಡಿಗೆ ನೀರು ಬೇಕಾರ ಎದ್ದು ಮಾಡ್ಕೋತಾಳ. ಆಕಿ ಮಕ್ಕಳು ಆಕಿ ಮಗ ಹೋಗ್ತಾರೆ. ನನಗೆ ನೀ ಏನು ಮಾಡು, ನಾಳೆ ಬೆಳಿಗ್ಗೆ ಎದ್ದು ನೀರು ಕಾಸು, ನಾ ಜಕ ಮಾಡ್ತಾನೆ, ನೀ ಜಕ ಮಾಡು, ಉಪ್ಪಿಟ್ಟು ಮಾಡು, ನಾ ತಿಂದು ಹೊಲಕ್ಕೆ ಹೋಗ್ತಾನೆ. ಆಕೆ ಮಾಡಿಳು ಹಂಗೆ ಇಲ್ಲ. ಬಡ ಬಡ ನೀನು ಏನು ಮಾಡು, ರೊಟ್ಟಿ ಮಾಡಿ ನನಗೆ ಕಟ್ಕೊಂಡು ಹೋಗಿ ಹೊಲಕ್ಕೆ ಬಂದುಬಿಡು. ಅಲ್ಲಿ ಹೊಲ್ದಾಗ ಕುಂತು ಇಬ್ಬರು ಊಟ ಮಾಡಿ ನೀವು ಹೊಲ್ದಾಗ ವಿಶ್ರಾಂತಿ ತೊಗೊಂಡು ಎಮ್ಮೆಗೆ ಒಂಚೂರು ಹುಲ್ಲು ಪಾಲು ತೊಗೊಂಡು ಒಂದಿಟ್ಟು ನಾನು ನಿಮ್ಮ ಬಲೆ ಇಬ್ಬರು ಕೂಡ ಬಂದುಬಿಡು. ಅದನ್ನು ಬಿಟ್ಟು ಈ ಲಿಕ್ಕಿ ಜೋಡಿ ವಾಟ್ರ್ ಪಿಟ್ರ್ ಅಂತ ಏನಾರ ಮಾಡ್ಕೊಂಡು ಸಾಯ್ಬಾರ. ನಿಂಗೆ ನಿಗಿತು ಸಂಜೆ ಮುಂದೆ ಬಂದು ಒಂದು ಕಪ್ ಚಾ ಮಾಡಿ ಇಬ್ಬರು ಕೂಡ ಕುಡಿಯೋನು ಆತು. ಇಷ್ಟು ಮಾಡ್ಕೊಂಡು ತೊಗೊಂಡು ನಾವು ಆತ್ರಿ ಅಷ್ಟ ಮಾಡ್ತಾನೆ. ನಾನೇನು ಎಷ್ಟಂತ ತಡ್ಕೊಳ್ರಿ, ಎಷ್ಟಂತ ಆಳ್ರಿ, ನಾನು ಎಷ್ಟಂತ ಕೊರಗಲ್ರಿ. ಅಲ್ಲಿ ನೋಡ್ರೆ ನನ್ನ ಮಗಳು ಕೊರಗಾತಾಳ, ಇಲ್ಲಿ ನೋಡ್ರೆ ನಾ ಕೊರಗಾತಾನೆ. ಅಲ್ಲ ನಮ್ಗೆ ನಮ್ಮ ಜೀವನಕ್ಕೆ ಒಂದಿಟ್ಟು ನೆಮ್ಮದಿ ಅನ್ನೋದ ಬೇಡ್ರಿ. ಹಾಂ ನೋಡ್ರಿ, ನೀವು ಫೋನ್ ಹಚ್ತಾನಂತ ಹೋದ್ರಿ, ಫೋನ್ ಹಚ್ಚಿರಿ ಮಗಳಿಗೆ? ಇಲ್ಲ ನಿಮ್ಗೆ ಹೊಲದ ಚಿಂತ್ರಿ, ಮಗಳಿಗೆ ಹೆಂಗೆ ಹಚ್ತೀರಿ ಫೋನ್? ಫೋನ್ ಮಾಡತ್ತಾರ ನೋಡ್ರಿ ಯಾರು? ಅಲ್ಲಿ ನಿನ್ನ ಬಾಜುಕ ಐತಿ, ಎತ್ತಿ ಬಿಡು. ಹಲೋ ಹಲೋ, ನಾವೇ ನೀಲಾ. ಹೇಳಿ ಮಗಳ ಹೆಂಗದಿ? ಅಲ್ಲವಾ ನಾನು ಫೋನ್ ಮಾಡ್ಬೇಕಂತ ಅನ್ನತೀನಿ, ನಾನು ನೆನೆಸ್ಕೊಳತೀನಿ, ನೀನು ಹಚ್ಚಿತಲ್ಲ ನನ್ನ ಮಗಳ. ಆರಾಮದೇನ? ನಾ ಆರಾಮದೇನ್ರಿ, ನೀ ಆರಾಮದೇವ? ಊಟ ಅದು ಮಾಡ್ದೆ ಇಲ್ಲೋ? ಯಾಕೋ ದನಿ ಒಳಗೆ ಸ್ವರ್ಗದಂಗೆ ಕೇಳಿಸತ್ತಲ್ವಿ. ಚಂದಂಗೆ ಊಟ ಅದು ಮಾಡ್ದೆ ಇಲ್ಲೋ? ಹ್ಞೂ ಮಗಳ, ನಾನು ಆರಾಮದೇನಿ, ನಿಮ್ಮ ಅಪ್ಪನೂ ಆರಾಮದಾನ. ನೀ ಇಲ್ಲಿದೇನು ಚಿಂತೆ ಮಾಡಬೇಡವ, ನೀ ಎಲ್ಲ ಆರಾಮದಿಲ್ಲೋ? ಅಳಿ ಅಂದ್ರೆ ಏನು? ಓಪ್ಪ ಏನು ಮಾಡತ್ತಾರ? ಮೊದ್ಲಿನಂಗೆ ಅದಾರೋ ಏನು, ಚಲೋ ಆಗಿದಾರೋ ಏನು? ಅವ್ವ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡವೆ, ನಾ ಇಲ್ಲಿ ಆರಾಮದೇನಿ. ಅದೇನಾಯ್ತು, ಯಾವ ದೇವರು ನಮ್ಮ ಮೇಲೆ ಕಣ್ಣು ತೋರಿಸ್ನ ಏನೋ, ನನಗೆ ಭಾಳ ಖುಷಿ ಆಯ್ತವ. ಅಲ್ಲಿಂದ ಬಂದಮೇಲೆ ಇವರು ನನ್ನ ಭಾಳ ಚಂದ ನೋಡ್ಕೊಳತ್ತಾರ, ನನ್ನ ಬಂಗಾರನ ನೋಡ್ಕೊಳತ್ತಾರವ. ಇಲ್ಲಿ ಅದಾರ, ಅವ್ರದ್ದು ಫೋನ್ ಕೊಟ್ಟು ನಾನು ಒಂಚೂರು ಯಾರು ಏನು ಅನ್ನಕ್ಕೆ ಬಿಡತ್ತಿಲ್ಲ, ಅಷ್ಟು ಖುಷಿಯಿಂದ ನೋಡ್ಕೊಳತ್ತಾರ. ನನಗಂತೂ ಈಗ ಹೊಸ್ದಾಗಿ ಮದುವೆ ಆಗಿ ಬಂದು ಗಂಡನ ಜೊತೆ ಜೀವನ ಮಾಡ್ತಾ ಇದ್ದೀನೇನೋ ಅನ್ನೋ ಅಷ್ಟು ಖುಷಿಯಾಗಿದೆವ, ಅಷ್ಟು ಖುಷಿಯಾಗಿದ್ದನ್ನ. ನೀ ಏನು ನಿಗ್ರಹ ಮಾಡ್ಕೊಳಕ್ಕೆ ಹೋಗ್ಬೇಡ, ಇಲ್ಲಿ ಏನು ತರಕ್ಕೆ ತೊಗೊಳಕ್ ಬೇಡ. ನೀನು ಹಳೆಯನ ಕೈಯಾಗ ಕೊಡ್ತಾನೆ, ನಾ ಮಾತಾಡಿ ನೀನು ಮಾತಾಡು. ಅಷ್ಟು ಚಲೋ ನೋಡ್ಕೊಳತ್ತಾರ ಬಿ ನನ್ನ. ಒಟ್ಟ ಬಿಟ್ಟು ಅನ್ನತ್ತಿಲ್ಲ ಏನಿಲ್ಲ, ಮೊದ್ಲು ನಂಗೆ ಸಿಟ್ಟಿಲ್ಲ, ನನ್ನ ಸಂಬಂಧಾಗಿ ಮನೇಲೇ ಉಳಿದಾರವ. ಹೌದು ಮಗಳ, ಚಲೋ ಆತ್ ಬಿಡವ, ನೀ ಚಲೋ ಇದ್ರಷ್ಟ ಸಾಕು. ಅಳಿಯಂದ್ರಿಗೆ ಈಗಾರ ದೇವ್ರ ಬುದ್ಧಿ ಕೊಟ್ನಲ್ಲ, ನಂಗಷ್ಟು ಸಾಕವ, ಭಾಳ ಖುಷಿ ಆಯ್ತು. ಇಲ್ಲಿ ಸ್ಪೀಕರ್ಗೆ ಹಾಕ್ತಾನೆ, ನಿಮ್ಮ ಅಪ್ಪನ ಮಾತಾಡ್ತಾನೆ ರೀ. ಸ್ಪೀಕರ್ಗೆ ಹಾಕೇನಿ, ಮಾತಾಡ್ರಿ ಮಗಳು ನೀ ಇಲ್ಲ ರೀ. ಮಗಳ ಆರಾಮದೇವಾ? ಹ್ಞೂ ಅಪ್ಪ, ನಾನು ಆರಾಮದೇನಪ್ಪ. ಮತ್ತೆ ನೀ ಆರಾಮದೇಲಪ್ಪ? ಜಾಸ್ತಿ ಹೊಲಕ್ಕದು ಹೋಗ್ಬೇಡಪ್ಪ, ಈಗ ತಂಪು ಹವಾ ಬಿಟ್ಟೈತಿ ನೋಡಿ. ಇವ್ರಿಗೆ ಜಾಸ್ತಿ ಹೊಲಕ್ಕೆ ಹೋಗಿ ಹೋಗಿ ಕಸಾರ್ಕೆ ಬಂದ್ಬಿಟ್ಟೈತಿ. ಹುಷಾರಾಗಿರಪ್ಪ. ಈ ಥಂಡಿಲಿ ಎದ್ದು ಜಳಕ ಮಾಡಿ ಹೊಲಕ್ಕೆ ಹೋಗಿ ತಂಪು ಎಳೆದಾಗ ಬರೋದಕ್ಕೆ ಎದ್ಯಾಕೆ ಕಪ್ಪ ಕಟ್ಕೋತೈತಿ. ಈಗಂತೂ ಭಾಳ ಕ್ಲೈಮೇಟ್ ಕಟ್ಟೈತಪ್ಪ, ಹುಷಾರಾಗಿರಪ್ಪ. ಆಯ್ತು ಮಗಳ, ನಾವು ಹುಷಾರದನಿ. ಅಳಿಯಂದ್ರು ಮೊಮ್ಮಕ್ಕಳು ನಿಮ್ಮ ಅತ್ತಿ ಎಲ್ಲ ಆರಾಮದಾರಲ್ಲವ? ಹ್ಞೂನಪ್ಪ, ಎಲ್ಲರೂ ಆರಾಮದಾರ. ಇಲ್ಲಿದೇನು ಚಿಂತೆ ಮಾಡಬೇಡ ನಾವಾಗ. ನೀನು ಆರಾಮಿರೋ, ಅವ್ವನೂ ಆರಾಮಿರು. ನಾ ಖುಷಿಯಾಗಿದ್ದೇನೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ. ನಿಜವಾಗ್ಲೂ ನಾನೇ ಹೇಳ್ತಾ ಇದ್ದೀನಪ್ಪ. ನನ್ನ ಗಂಡ ಈಗ ನನ್ನ ಭಾಳ ಚಲೋ ನೋಡ್ಕೊಳತ್ತಾನ. ಸಂತೋಷ ಆಯ್ತು ಮಗಳ, ನಿಂದ ಒಂದು ಚಿಂತಿತ್ತು, ನೀನು ಆರಾಮಾದಿಲ್ಲ, ಅಷ್ಟು ಸಾಕವ ನಂಗೆ, ಅಷ್ಟು ಸಾಕು. ಮಗಳ, ನನಗೆ ಭಾಳ ಖುಷಿ ಆಯ್ತು. ನೀನು ಜೀವನದಾಗ ಚಲೋ ಅದಿಲ್ಲ, ಸಾಕು. ಈಗ ನನ್ನ ಪ್ರಾಣ ಹೋದ್ರು ನಂಗೆ ಸಂತೋಷನವ. ಗಂಗಿ,
ಯವ್ವ ಹೆಂಗ್ ಮಾತಾಡ್ತೀವಿ ನೀನು ಪ್ರಾಣ ಹೋದ್ರೆ ನಾನು ನೆಮ್ಮದಿಯಿಂದ ಇರ್ತೀನಿ ಇನ್ನವ. ಈ ರೀತಿ ಯಾಕೆ ಮಾತಾಡ್ತೀವ ನೀನು? ನನ್ನ ಮನಸ್ಸನ್ನ ಯಾಕೆ ನೋಯಿಸ್ತೀಯ? ಇಲ್ವಾ, ಖುಷಿ ಕೇಳಿದೆ. ನೀನೇನ್ ತಪ್ಪು ತಿಳ್ಕೊಬೇಡ ಮಗಳೇ. ಅಲ್ಲ, ಅದು ಏನಾಯ್ತಂದ್ರೆ ನೀನ್ ಚೆನ್ನಾಗಿದ್ದೀನಿ ಅಂದಲ್ಲ, ಅದಕ್ಕಂದೆ. ಹ್ಮ್ ಅವ್ವ, ನೀನು ಅಪ್ಪ ಅಮ್ಮ ಊರಿಗೆ ಬಂದು ಹೋಗ್ರವ. ಆಯ್ತವ, ಒಂದಿನ ಬಂದು ಹೋಗ್ತೀವಿ. ಆಯ್ತು, ನಾನು ಇಡೋಣವ ಫೋನು. ಹ್ಞೂ ಬೇ, ಹುಷಾರ, ಜಾಪಾನಾಗಿರಿ ನೀನು ಅಪ್ಪ. ಇಲ್ಲ ಹೋ ಮಗಳ ಇಡು. ರೀ, ಖುಷಿ ಆಯ್ತು, ನನ್ನ ಮಗಳು ಸಂತೋಷವಾಗಿದ್ದಾಳಂತ. ನನಗೆ ಆನೆ ಬಲ ಮುನ್ನಂಗಾಗಿದೆ. ಆನೆ ಬಲ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಆದ್ರೆ ಇಲ್ಲಿ ಮೊಮ್ಮಗ ಬಿದ್ದಿರೋದೊಂದು ಇದು, ಆದ್ರೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಸೂಪರ್ ಸೂಪರ್ ಅತ್ತೆ, ಸೂಪರ್. ನನ್ನ ಮಗ ಬಿದ್ದಿದ್ದು ನಿಮಗೆ ಬಹಳ ಸಂತೋಷ ಆಗ್ತಾ ಇದೆಯಲ್ಲ? ಏನು ಮಾತಾಡ್ತಾ ಇದೀಯಾ? ಹಾ, ನಾಲಿಗೆ ಮೇಲೆ ನಿಗಾ ಇರಲಿ. ಮಾತಾಡ್ತೀನಿ ಅಂತ ಎಷ್ಟೆಲ್ಲ ಮಾತಾಡ್ತಾ ಇದೀಯಾ? ಹಾ, ಮೊಮ್ಮಗ ಬಿದ್ರೆ ಯಾರೇನು ಖುಷಿಯಾಗಿರಲ್ಲ. ಅವನು ನನ್ನ ಮಗನ ಮಗ. ಅವನು ಬಿದ್ರೆ ನಾನೇಕೆ ಖುಷಿ ಪಡ್ಲಿ? ಇನ್ನು ನೀನು ಬಿದ್ರೆ ಬೇಕಾದ್ರೆ ಹೇಳು, ಅವತ್ತೇ ಹೋಗಿ ಸಾಲಿಗೆ ಸಕ್ಕರೆ ಹಾಕೊಂಡು ಕುಡಿತೀನಿ. ಅದನ್ನ ಬಿಟ್ಟು ನನ್ನ ಮಗನ ಮಗ ಬಿದ್ರೆ ನಾನೇಕೆ ಅನ್ಲಿ? ಏನು ತಿಳಿದು ಮಾತಾಡತ್ತೀಯ ನೀನು? ನಾನೇನೋ ಬೇರೆ ವಿಷಯನೇ ಮಾತಾಡ್ತಾ ಇದ್ವಿ, ಅಷ್ಟರಲ್ಲಿ ನೀನು ಬಂದಿದ್ಯಾ, ಅದನ್ನ ಅರ್ಥ ಮಾಡ್ಕೊಂಡಿದ್ಯಾ? ಹೌದ್ವಾ ಸಂಗೀತ, ಹಂಗೆ ಯಾಕೆ ಮಾತಾಡ್ತಿ? ಒಂಚೂರು ಅತ್ತಿ ಮಾವ ಅನ್ನೋದು ಒಂದು ಈಟು ಇದೆ ಇಲ್ಲಿ ನಿನಗೆ. ಅಲ್ಲ, ಮಾತು ಚುಚ್ಚು ಮಾತಾಡ್ತೀಯ. ಅಲ್ಲ, ಎಷ್ಟಂತ ಅನಿಸ್ಕೋತೀವಿ ನಾವು. ನಾನು ನೋಡ್ರಿ ಹೊಲ್ದಾಗ ದನದ ಎತ್ತು ದುಡ್ದಂಗೆ ದುಡಿತೀನಿ, ಆಕೆ ಇಲ್ಲಿ ಮನ್ಯಾಗ ದನದ ಎತ್ತು ದುಡ್ದಂಗೆ ದುಡಿತಾಳೆ. ಈಗ ನಿನ್ನ ಮಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಲ್ಲ, ಯಾರು ನಂಬಿಕೆ ಮೇಲೆ ಬಿಟ್ಟು ಹೋಗಿದ್ದೆ ಹಂಗಾರಕಿನ? ಆಕೆ ಯಾಕಷ್ಟು ಹೋಗತ್ತಿಂದ ನೋಡ್ಕೊಂಡಾಳ? ಅಲ್ಲ, ಏನು ತಿಳಿದು ಮಾತಾಡತ್ತಿ ಅಂತ ನೀ? ಹೌದ್ರಿ ಮಾವ, ಹೌದ್ರಿ. ಬೇಕಂತ ಈಗ ಎಲ್ಲ ನೀವು ಇದಿರಲ್ಲ, ಚಲೋ ನೋಡ್ಕೋತಾರ. ಈಗ ನಾವು ಯಾರು ಇಲ್ಲ, ಆಕೆಗೆ ಏನಾದ್ರು ಆದ್ರೆ ನೀವೇ ಮಾಡಿರಂತೀವಲ್ಲ, ಅದಕ್ಕೆ ಚಲೋ ನೋಡ್ಕೋತಾರ. ನಾನು ಒಂದೀಟ್ ಅಲ್ಲೇ ರೀ ಅಡುಗೆ ಮನೇಲಿ ಚಾ ಮಾಡ್ತಾ ಇದ್ದೀನಿ. ಒಂಚೂರು ಹುಡುಗ ನೋಡ್ಕೊಳಕ್ಕಾಗಲ್ಲ, ಚಿಕ್ಕ ಹುಡುಗ. ಅದು ಕೊಡ್ಬೇಡಪ್ಪ ಅಂತ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗುತ್ತೆ. ಇವರು ಮಜಾ ನೋಡ್ಕೊಂತ ಕುಂತಿದ್ದಾರೆ, ಬೀಳೋದನ್ನ ಬಿದ್ದ ಮೇಲೆ ಎತ್ತಕ್ಕೆ ಬಂದಿದ್ದಾರೆ. ಅದು ಅಯ್ಯೋ ನನ್ನ ಮೊಮ್ಮಗನೇ, ಅಯ್ಯೋ ನನ್ನ ಮೊಮ್ಮನೆ, ಏನು ಬಡ್ಕೋದ ಓವರ್ ಆಕ್ಟಿಂಗ್ ಭಾರಿ ಇದೆ. ಏನು ಗಪ್ಪದನ್ ಅಂತ ಭಾಳ ಹರಡತ್ತೆಯಲ್ಲ? ಹಾ, ನಾನು ಈ ಮನೆಗೆ ಬಂದಾಗಿಂದ ನೋಡಾಕತ್ತೇನೆ. ಹಳ್ಳಿ ಬಿಟ್ಟು ಹೊಲದಾಗಿಂದು ಹೊಲ ಮಾರಿ ಇಲ್ಲಿ ಬಂದು ಹೊಲ ತಗೊಂಡು ಇಲ್ಲಿ ನಟ್ಟೆಲ್ಲಿ ಉಳ್ದು ಅಂತೇಳಿ ನೀನು ಉರ್ದದ್ದು. ನಿನ್ನ ಮಗ ಸೊಸಿಗೆ ನ್ಯಾಯ ಹಚ್ಚಬಾರ್ದು. ಎಷ್ಟಂತ ಇರ್ಲಿ ನಾನು ಅಂತ ತಡ್ಕೊಂಡು ಹೋದ್ರ ನನ್ನ ಮೇಲೆ ಕತ್ತಿ ಮಶಾತಿ. ಅಂತ ತಪ್ಪು ನಾನೇನು ಮಾಡಿದ್ದೇನೆ? ನನ್ನ ಮಗನ ಹಡ್ದ ನಾನು ಮದುವೆ ಮಾಡಿದಾಗ ನೀನು ಬಂದಂತ ಮೂಳಿ ಅಂತದ್ ಕುಂತ್ಕೊಂಡು ಸಂಗೀತ, ಕೇಳಿಸ್ಬೇಡ್ರಿ ಮಾವ. ಇದು ನನ್ನ ಮನೆ, ಇದು ನನ್ನ ಗಂಡ. ನಾನು ಕುಡಿ ಕಟ್ಟಿರೋಂಥದ್ದು. ನನ್ನದು ದುಡ್ಡು ಮೇಲೆ ದುಡ್ಡಿದೆ ಮನೆಯಲ್ಲಿ. ನಾನು ದುಡ್ಡು ಹಾಕಿ ಮನೆನ ಕಟ್ಟಿರೋದು. ಇದು ಬಂದು ದೊಡ್ಡ ಹಿರಿತನ ತೋರ್ಸಕ್ಕೆ ಏನು ಅನ್ಕೊಂಡ್ಬಿಟ್ಟಿದಾರ? ನಾನು ನೋಡ್ತಾ ಇದ್ದೀನಿ ಮೂಳಿ ಗೀಳಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಅತ್ತೇನೋ ಗೌರವ ಇಲ್ಲದೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀನಿ? ನನ್ನನ್ನೆಲ್ಲ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಮಾವ. ಅದಕ್ಕೆ ನಾನಿಷ್ಟು ಕೆಟ್ಟಾಕಿ ಇರೋದಕ್ಕೆ ಅತ್ತೆ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ಲು. ಅವತ್ತು ತಲೆಗೆ ನೀವೇ ತುಂಬಿರಬೇಕು ಅಲ್ವಾ? ಇರೋ ಹಾಗಾದ್ರೆ ಈ ಮನೇಲಿ ಇರಿ, ಇಲ್ಲಾಂದ್ರೆ ನಾಳೆನೇ ಗಂಟು ಮುಟ್ಟೆ ಕಟ್ರಿ. ಏನು? ಅಯ್ಯೋ, ಗಂಡು ಬಂದ ನಾಟಕ ಮಾಡಬೇಕು. ಏನದು ಗಲಾಟೆ? ಮಾವ, ಈ ರೀತಿ ನೀವು ಮಾಡೋದ? ಸೊಸೆ ಮೇಲೆ ಕೈ ಎತ್ತೀರ? ಅಲ್ಲ, ಅತ್ತೆ ನನ್ನ ಮಾತು ಕೇಳೋದು ತಪ್ಪ ಮಾವ? ಅಲ್ಲ, ಅತ್ತೆ ಮಗುನ ಯಾಕೆ ಹಿಡಿದ್ರಿ? ನೋಡಿ, ಒಂದು 3-4 ಹೊಲಿಗೆ ಬಿತ್ತು ಈಗ ಮಗುಗೆ. ಅಲ್ಲ, ನೀವು ಈ ರೀತಿ ಮಾಡೋದಾಗ ಒಂಚೂರು ನೀವು ನೋಡ್ಕೊಂಡಿದ್ರೆ ಮಗು ಹುಷಾರಾಗಿರ್ತಿತ್ತು ಅಂತ ಹೇಳಿದ್ರಿ. ನೀವು ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀರಾ ಮಾವ? ನಿಮ್ಮ ಕೈ ಹಿಡ್ಕೊಂಡಿದ್ದು ತಪ್ಪ? ನನ್ನೇ ಬೈತಾ ಇದ್ದೀರಲ್ಲ ಮಾವ ನೀವು. ನಾನು ಏನು ತಪ್ಪು ಮಾಡಿದೆ ಮಾವ? ಸರಿ ಬಿಡಿ, ನಾನು ಇಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ. ಸಂಗೀತ, ಏನಾಯ್ತು ಸಂಗೀತ? ರೀ, ನೋಡಿರಿ, ನಿಮ್ಮಪ್ಪ ನಾನು ಒಳಗೆ ಬಂದೆ, ಅತ್ತೆ ಮಾವ ಜೋರಾಗಿ ನಗ್ತಾ ಇದ್ರು. ಅದಕ್ಕೆ ಅತ್ತೆಗೆ, ಏನತ್ತೆ ಮಗು ಬಿದ್ದು ಪೆಟ್ ಮಾಡ್ಕೊಂಡಿದೆ, ನೀವು ಜೋರಾಗಿ ನಗ್ತಾ ಇದ್ರಲ್ಲ ಅಂತ ಕೇಳಿದೆ. ಅಷ್ಟಕ್ಕೆ ಯಾಕೆ ನಾವು ನಗ್ಬಾರ್ದ ಹಂಗೆ ಹಿಂಗೆ ಅಂತ ಮಾವ ಕೈ ಎತ್ತಕ್ಕೆ ಬಂದ್ರು. ನಾನು ಅವ್ರ ಕೈ ಹಿಡ್ಕೊಂಡೆ. ರೀ ಅಪ್ಪ, ನೀವು ಮಾಡೋದು ಸರಿ ಇಲ್ಲಪ್ಪ, ಸರಿ ಇಲ್ಲ. ನಾನೇನೋ ಕೇಳೋದು ತಪ್ಪು ರೀ. ಸರಿ ಬಿಡಿ, ನಾನು ಇಲ್ಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನಾನು ಊರಿಗೆ ಹೋಗ್ತೀನಿ. ಸಂಗೀತ ನಿಂತು ಸಂಗೀತ. ಅಪ್ಪ ಅಲ್ಲ, ಸೊಸೆ ಅನ್ನೋದು ನೋಡದೆ ಅವಳ ಮೇಲೆ ಕೈ ಎತ್ತಕ್ಕೆ ಹೋಗಿದ್ರ? ಎಷ್ಟು ಧೈರ್ಯ ನಿಮಗೆ? ಯಾರಾದರೂ ಮಾವ ಸೊಸೆ ಮೇಲೆ ಕೈ ಎತ್ತಾರ? ಅವಳು ಏನು ಮಾಡಿದ್ಲು, ಏನು ಅಂದ್ಲು ಅಂತ ನಿನಗೆ ಗೊತ್ತೈತೇನ? ಆಕೆಗ ಮೇಲೆ ಕೈ ಯಾಕೆ ನಾ ಎತ್ತಕ್ಕೆ ಹೋಗಿದ್ದೆ ನಿನಗೆ ಒಂಚೂರ ಖಬರ್ ಐತಿ? ಏನು ಮಾಡಿದ್ಲು? ಅವಳು ಹೇಳಿದ್ಲಲ್ಲ, ಏನು ಮಾಡಿದ್ಲ? ನಿನ್ನ ಸರಿ ಇರಲ್ಲಪ್ಪ. ಇಷ್ಟೆಲ್ಲ ನೀವು ಮಾಡ್ತಾ ಇರಿದ್ರೆ ನನ್ನ ಹೆಂಡತಿ ಮೇಲೆ, ನನ್ನ ಮಕ್ಕಳ ಮೇಲೆ ಕತ್ತಿ ಮಸೋದಾದರೆ ನೀವು ಇವತ್ತೇ ಈ ಮನೆ ಖಾಲಿ ಮಾಡಿ ನೀವು ನಿಮ್ಮ ಹಳ್ಳಿ ಮನೆಗೆ ಹೋಗ್ಬಿಡಿ.
ನಾನು ನನ್ನ ಮಕ್ಕಳು ಇಲ್ಲಿ ಆರಾಮ್ ಇರ್ಬೇಕಂದ್ರೆ ನೀವು ಇಲ್ಲಿ ಇರಬಾರ್ದು. ನಿಮ್ಮ ಮುಖ ಕೂಡ ನಂಗೆ ತೋರಿಸ್ಬಿಡಿ. ನನ್ನ ಮಗನಿಗೆ ನೀವು ನೋಡಲಿಲ್ಲ ಅಂದಮೇಲೆ ಛೀ, ಇನ್ನು ಮುಂದೆ ನನ್ನ ಜೊತೆ ಮಾತಾಡೋಕ್ಕೆ ಹೋಗ್ಬಿಡಿ. ರೀ ನನ್ನಿಂದನೇ ಈ ತಪ್ಪಾತ್ರಿ. ಅಳಬೇಡ ಅಳಬೇಡ ಗಂಗಾ, ಸಮಾಧಾನ ಮಾಡ್ಕೊ. ಇವಂದೇನು, ನಾ ದುಡಿದು ನಾ ತಿನ್ನತೇನೆ. ನೀನು ಒಂಚೂರು ರೈಸ್ ಆಗಂದಿದ್ದಕ್ಕೆ ನೀನು ಸಿಟ್ಟು ಮಾಡ್ಕೊಂಡೆ ಅಷ್ಟ. ಇದರಲ್ಲಿ ಏನು ತಪ್ಪೈತಿ? ನಡಿ, ಇವನು ಇಲ್ಲಿ ಇರಬೇಡ ಅಂದಮೇಲೆ ಒಂದು ಕ್ಷಣನೂ ನಾವು ಇಲ್ಲಿ ಇರೋದೇ ಬೇಡ. ನಾವು ನಮ್ಮ ಹಳ್ಳಿಗೆ ಹೊರಟೋಗೋಣ, ನಡಿ. ಈ ವಯಸ್ಸಲ್ಲಿ ಅಲ್ಲಿ ಎಲ್ಲ ಮಾರ್ಕೊಂಡು ಬಂದಿದ್ದಾನೆ ರೀ. ಅಲ್ಲಿ ಎಲ್ಲಿ ಹೋಗಿರೋದು? ಹುಲ್ಲು ಇಡಕ್ಕೆ ನಾವು ಒಂದು ಗದ್ದೆ ಎಷ್ಟು ಬಿಟ್ಟಿದ್ದೇವಲ್ಲ ಜಾಗ, ಅಲ್ಲೇ ಒಂದು ಗುಡಿಸ್ಲು ಹಾಕೊಂಡು ಇರೋ, ನಡಿ. ರೀ ಗುಡಿಸಲ್ದಾಗ ನನ್ನ ಮಗಳಿಗೆ ನೀನೇನು ಹೇಳಕ್ಕೆ ಹೋಗ್ಬೇಡ. ಹೋಗುವಾಗ 2 ದಿನ ಮಗಳು ಊರಿಗೆ ಹೋಗಿ ಅತ್ತ ಹೋಗ್ಬಿಡೋಣ. ಯಾರಿಗೂ ಸುದ್ದಿನೇ ಹಚ್ಚೋದು ಬೇಡ. ಇವ್ರಿಗೂ ನಾವು ಹೋಗೋದೇ ಹೇಳೋದೇ ಬೇಡ. ರಾತ್ರಿ ಹೋಗ್ಬಿಡೋಣ, ನಡಿ. ನನ್ನಿಂದ ನೀವು ಬೀದಿ ಬೀದಿ ಸುತ್ತದಾಗುತ್ತೀರಿ. ಮನೆ ಇಲ್ಲ, ಮಠ ಇಲ್ಲ. ಸ್ವಾಭಿಮಾನ ಮರ್ಯಾದೆ ಇಲ್ಲದ ಮನೇಲಿ ಇರಬಾರ್ದು ಗಂಗಾ, ಇರಬಾರ್ದು. ನಮ್ಮ ಜೀವನ ಎಲ್ಲಿಗೆ ಬಂದಿತ್ತೀರಿ? ಅಳಬೇಡ ಅಳಬೇಡ. ಇನ್ನು ಮುಂದೆ ನನಗೆ ನೀನು, ನಿನಗೆ ನಾನು ಅಷ್ಟೇ, ನಡಿ. ನೋಡಿದ್ರಲ್ಲ ಇವತ್ತಿನ ಕತೆ ಹೇಗೆ ಅನಿಸ್ತಂತ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.